ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸನ್ನಿಧಿ ಕುಕಿಂಗ್ ಚಾನಲ್. ಇವತ್ತು ನಾನು ಒಂದು ಎಲ್ಲರಿಗೂ ಇಷ್ಟವಾಗುವಂತ ಕ್ರಿಸ್ಪಿ ಆದ ಇನ್ಸ್ಟಂಟ್ ರವೆ ಪಡ್ಡು ಮಾಡ್ತಾ ಇದ್ದೀನಿ. ರವೆ ಪಡ್ಡು ಒಂದು ಇನ್ಸ್ಟಂಟ್ ರೆಸಿಪಿ. ಮಾಡುವುದು ತುಂಬಾನೇ ಈಸಿ ಮತ್ತು ಕ್ವಿಕ್ ಆಗಿ ಮಾಡಬಹುದು. ಇದನ್ನು ಮಾಡಲು ಕಡಿಮೆ ಸಮಯ ಹಾಗೂ ಕಡಿಮೆ ಪದಾರ್ಥಗಳು ಇದ್ರೆ ಸಾಕು ಒಂದು ಸೂಪರ್ ಆಗಿರುವ ಬ್ರೇಕ್ಫಾಸ್ಟ್ ಮಾಡಬಹುದು. ರವೆ ಪಡ್ಡು ಮಾಡಲು ಯಾವುದೇ ಅಕ್ಕಿ ಬೇಡ, ಉದ್ದಿನ ಬೇಳೆ ಬೇಡ, ಹಿಟ್ಟನ್ನು ನೆನೆಸೋದು ಬೇಡ. ನಾರ್ಮಲ್ ಆಗಿ ದೋಸೆ ಹಿಟ್ಟಿನಿಂದ ಮಾಡಿದ ಪಡ್ಡು ತಿಂದಿರ್ತೀರಾ. ಸಿಂಪಲ್ ಆಗಿ ಈ ರೀತಿಯ ರವೆ ಪಡ್ಡು ಮಾಡಿ ನೋಡಿ, ತುಂಬಾನೇ ರುಚಿಯಾಗಿರುತ್ತದೆ. 1 ಕಪ್ ಚಿರೋಟಿ ರವೆ ತಗೊಂಡಿದ್ದೀನಿ. 3/4 ಕಪ್ ಆಗುವಷ್ಟು ಮೊಸರು ತಗೊಂಡಿದ್ದೀನಿ. ಒಂದು ಮೀಡಿಯಂ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕ್ಯಾರೆಟ್ ತಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿ ಶುಂಠಿ ತಗೊಂಡಿದ್ದೀನಿ. ಸ್ವಲ್ಪ ಕರಿಬೇವನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 2 ಹಸಿ ಮೆಣಸಿನಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಮಾಡುವ ವಿಧಾನ ನೋಡೋಣ. ಮೊದಲು ಒಂದು ಬೌಲ್ಗೆ 1 ಕಪ್ ರವೆ ಹಾಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಚಿರೋಟೆ ರವೆ ತಗೊಂಡಿದ್ದೀನಿ. ಇದಕ್ಕೆ 3/4 ಕಪ್ ಆಗುವಷ್ಟು ಮೊಸರು ಹಾಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ರಿಂದ 15 ನಿಮಿಷ ನೆನೆಯಕ್ಕೆ ಬಿಡಬೇಕು. ಹಿಟ್ಟು ಇದನ್ನ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು, ತೆಳುವಾಗಿರಬಾರ್ದು. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ತೀನಿ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ರಿಂದ 15 ನಿಮಿಷ ನೆನೆಯಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಒಂದು ಪ್ಯಾನ್ ಇಟ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಇವಾಗ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಹಾಕೊಳ್ತಾ ಇದ್ದೀನಿ. ಕಟ್ ಮಾಡಿರೋ ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಈ ಥರ ಫ್ರೈ ಮಾಡಿ ಹಿಟ್ಟಿಗೆ ಹಾಕೋದ್ರಿಂದ ಈರುಳ್ಳಿ ತಿನ್ನೋವಾಗ ಬಾಯಲ್ಲಿ ಬರಲ್ಲ, ಚೆನ್ನಾಗಿರುತ್ತೆ ಸಾಫ್ಟ್ ಆಗಿ. ಹಸಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದಲ್ವ ಅದನ್ನು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿ ಹಾಕಿದ್ರೆ ಸ್ವಲ್ಪ ಖಾರ ಕಡಿಮೆ ಆಗುತ್ತೆ, ತಿನ್ನೋವಾಗ ಜಾಸ್ತಿ ಖಾರನೂ ಹತ್ತಲ್ಲ. ಇದನ್ನ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ಹಿಟ್ಟಿಗೆ ಹಾಕೋಬೇಕು. ಈ ಒಗ್ಗರಣೆಗೆ ನೀವು ಉದ್ದಿನಬೇಳೆ ಮತ್ತು ಕಡಲೆಬೇಳೆನೂ ಹಾಕೋಬಹುದು. ಈ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ತಿನ್ನೋರಿಗೆ ಇಷ್ಟವಾದರೆ ಅದನ್ನು ಹಾಕೋಬಹುದು. ಇಲ್ಲಿ ನಾನು ಹಾಕೊಳ್ತಾ ಇಲ್ಲ. ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡ್ಕೊಂಡಿರೋ ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಸಣ್ಣದಾಗಿ ತುರಿದಿರುವ ಕ್ಯಾರೆಟ್ ಹಾಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಕರಿಬೇವು ಹಾಕೊಳ್ತಾ ಇದ್ದೀನಿ. ಹಸಿ ಶುಂಠಿ ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಬೇಕಿಂಗ್ ಸೋಡಾ ಹಾಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಇನ್ನೊಂದು 5 ನಿಮಿಷ ನೆನೆಯಕ್ಕೆ ಬಿಡಬೇಕು. ರವೆ ಪಡ್ಡು ಮಾಡುವಾಗ ಹಿಟ್ಟು ಸ್ವಲ್ಪ ಗಟ್ಟಿಯಾಗೇ ಇರಬೇಕು, ತುಂಬ ತೆಳುವಾಗಿರಬಾರ್ದು. ಈ ಹದದಲ್ಲಿ ಹಿಟ್ಟಿದ್ರೆ ಸಾಕು. ಇವಾಗ ಇದನ್ನ ನಾನು ಇನ್ನೊಂದು 5 ನಿಮಿಷ ನೆನೆಯಕ್ಕೆ ಬಿಡ್ತಾ ಇದ್ದೀನಿ. ಇಲ್ಲಿ ನಾನೊಂದು ಪಡ್ಡಿನ ಹಂಚು ಕಾಯಕ್ಕೆ ಇಟ್ಟಿದ್ದೀನಿ. ಹಂಚು ಕಾದಿದೆ. ಇವಾಗ ಇದಕ್ಕೆ ಆಯಿಲ್ ಹಾಕೊಳ್ತಾ ಇದ್ದೀನಿ. ರವೆ ಪಡ್ಡು ಮಾಡೋಕ್ಕೆ ಜಾಸ್ತಿ ಆಯಿಲ್ ಹಾಕೋಬೇಕು ಅಂತ ಇಲ್ಲ, ಚೆನ್ನಾಗಿ ಬರುತ್ತೆ ಎಣ್ಣೆ ಕಡಿಮೆ ಹಾಕಿದ್ರು. ಇವಾಗ ಇದಕ್ಕೆ ನೆನೆಸಿಟ್ಕೊಂಡಿರೋ ಪಡ್ಡಿನ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಇದರಲ್ಲಿ ಎಲ್ಲ ತರಕಾರಿಗಳು ಹಾಕಿರೋದ್ರಿಂದ ಚಿಕ್ಕ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನಾರ್ಮಲ್ ಪಡ್ಡು ಮಾಡೋಕ್ಕಿಂತ ಈ ಥರ ಪಡ್ಡು ಮಾಡ್ಕೊಂಡು ತಿಂದರೆ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ.
ಪಡ್ಡು ಚೆನ್ನಾಗಿ ಬೇಯಕ್ಕೆ ಇದ್ರ ಮೇಲೆ ಒಂದು ಲಿಡ್ ಹಾಕೊಳ್ತಾ ಇದ್ದೀನಿ. ಈ ತರ ಹಾಕೋದ್ರಿಂದ ಪಡ್ಡು ಚೆನ್ನಾಗಿ ಬೇಯುತ್ತೆ. ಪಡ್ಡನ್ನ ಮಾಡ್ಕೋಬೇಕಾದ್ರೆ ನೀವು ಫ್ಲೇಮ್ನ ಹೈ ಇಡಬಾರ್ದು, ಮೀಡಿಯಂ ಟು ಲೋ ಅಲ್ಲಿ ಇಟ್ಟರೆ ಸಾಕು. ಒಂದು 2ರಿಂದ 3 ನಿಮಿಷ ಬೇಕಾಗುತ್ತೆ ಪಡ್ಡು ಬೇಯಕ್ಕೆ. ಇವಾಗ ಒಂದು 2 ನಿಮಿಷ ಆಗಿದೆ. ಇವಾಗ ಲಿಡ್ನ ತೆಗಿತಾ ಇದ್ದೀನಿ. ಆಲ್ಮೋಸ್ಟ್ ಒಂದು ಸೈಡ್ ಎಲ್ಲ ಬೆಂದಿದೆ. ಇವಾಗ ಇದನ್ನ ಮೆಲ್ಲಕ್ಕೆ ಹೊಳಿಸ್ತಾ ಇದ್ದೀನಿ. ತುಂಬಾನೇ ಕ್ರಿಸ್ಪಿಯಾಗಿ ಬರುತ್ತೆ ಈ ಪಡ್ಡು, ತಿನ್ನಕ್ಕಂತೂ ತುಂಬಾನೇ ರುಚಿಯಾಗಿರುತ್ತೆ. ಪಡ್ಡನ್ನ ಒಳಿಸಿ ಹಾಕಿದಾದ್ಮೇಲೆ ಮತ್ತೆ 1 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಪಡ್ಡು ಕಂಪ್ಲೀಟ್ ಆಗಿ ಬೆಂದಿದೆ. ಇವಾಗ ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ರವೆ ಪಡ್ಡು ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ, ಸಾಫ್ಟ್ ಕೂಡ ಆಗಿರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಬನ್ನಿ ರವೆ ಪಡ್ಡು ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ರವೆ ಪಡ್ಡುನ ನೀವು ಕಾಯಿ ಚಟ್ನಿ ಜೊತೆಗೂ ತಿನ್ಬಹುದು. ಇಲ್ಲಿ ನಾನು ಕೆಂಪು ಚಟ್ನಿ ತಗೊಂಡಿದ್ದೀನಿ. ಸೂಪರ್ ಆಗಿದೆ, ಕ್ರಿಸ್ಪಿ ಆಗಿ ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗಿದೆ. ಇನ್ಸ್ಟಂಟ್ ಆಗಿ ಮಾಡಿರುವ ರವೆ ಪಡ್ಡು ನಿಮಗೂ ಇಷ್ಟವಾಗಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನೂ ಇದೇ ರೀತಿಯ ವಿಡಿಯೋ ರೆಸಿಪಿಗಳಿಗಾಗಿ ಸನ್ನಿಧಿ ಕುಕಿಂಗ್ ಚಾನಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.